ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಬೆಳಗಿನ ಜಾವದಲ್ಲಿ ಜಾವನ ಪ್ರಾರ್ಥನೆಗೆ, ಅದೇ ರೀತಿಯಲ್ಲಿ ಉಪವಾಸದ 13ನೇ ದಿವಸದ ಈ ಪ್ರಾರಂಭದಲ್ಲಿ ಕರ್ತನ ಸನ್ನಿಧಾನದಲ್ಲಿ ಬರುವುದಕ್ಕೆ ಕರ್ತನ ಕೊಟ್ಟಂತ ಕೃಪೆಗಾಗಿ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಸಮಯದಲ್ಲಿ ಬೆಳಗಿನ ಜಾವದಲ್ಲಿ ನಾವು ಒಂದನ್ನ ಕರ್ತನಿಂದ ನಿರೀಕ್ಷೆ ಮಾಡೋಣ. ಒಂದು ಪರಲೋಕದ ಹೊಸ ಅನುಭವ ನನಗೆ ಬೇಕು. ಎಷ್ಟು ಜನ ನಿರೀಕ್ಷೆಯಿಂದ ಇದ್ದೀರಾ? ಹೊಸ ಒಂದು ಪರಲೋಕದ ಅನುಭವ ನನಗೆ ಬೇಕು. ನಾನು ವಿಶ್ವಾಸಿಯಾಗಿ ಜೀವನ ಮಾಡಿ ಇಷ್ಟು ವರ್ಷಗಳಾದವು, ಇಷ್ಟು ದಿನಗಳಾದವು, ಇಷ್ಟು ತಿಂಗಳುಗಳಾದವು. ಆದರೆ ಕರ್ತನೆ, ಒಂದು ಪರಲೋಕದ ಅನುಭವ ನನಗೆ ಬೇಕು. ಹಲ್ಲೆಲೂಯಾ. ಈ ಲೋಕದ ಅನುಭವಗಳು ನನಗೆ ಸಾಕಾಗಿದ್ದಾವೆ. ಈ ಲೋಕದ ಅನುಭವ ಕೆಲವು ಸರಿ, ಕೆಲವು ನಿಖರವಾದದ್ದು, ಕೆಲವು ಬೇರೆಯವರು ಬೇರೆ ರೀತಿಯ ಎಕ್ಸ್ಪೀರಿಯನ್ಸ್ ಅನ್ನ ಹೇಳ್ತಾರೆ. ಆದರೆ ಪರಲೋಕದ ಅನುಭವ ನಮ್ಮ ಕರ್ತಾದಿ ಕರ್ತನು, ರಾಜಾದಿರಾಜನ ದೇವಾದಿದೇವನು ಕೊಡುವಂತ ಅನುಭವ ಆಗಿದೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ನೋಡ್ತಾ ಇದ್ದೇವೆ, ಪೇತ್ರ, ಯೋಹಾನ, ಯಾಕೋಬ, ಕರ್ತನ ನಿಕಟದಲ್ಲಿ ಇದ್ದಂತ ಶಿಷ್ಯರು, ಅವರೊಂದು ಪರಲೋಕದ ಅನುಭವವನ್ನು ಹೊಂದುತ್ತಾರೆ ಆ ತಾಬೋರ್ ಬೆಟ್ಟದಲ್ಲಿ. ಹಲ್ಲೆಲೂಯಾ. ಉಳಿದ ಶಿಷ್ಯರಿಗೆ ಅದರ ಬಗ್ಗೆ ಗೊತ್ತಿಲ್ಲ. ಆ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಅವರು ಆ ಸಮಯದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಏನು ಕಂಡಿದ್ದೇವೆ ಅನ್ನೋದನ್ನ ಕ್ಲಾರಿಟಿ ಅವ್ರಿಗೂ ಇಲ್ಲ. ಆದ್ರೆ ಕರ್ತನು ಅವರಿಗೊಂದು ಅನುಭವವನ್ನು ಕೊಟ್ಟನು. ಪ್ರಿಯರೇ, ಹಲ್ಲೆಲೂಯಾ. ಯಾವಾಗ ಪರಲೋಕದ ಅನುಭವ ನಮಗೆ ಉಂಟಾಗ್ತದೋ, ಈ ಲೋಕದ ಸಂತೋಷ ನಮಗೆ ದೊಡ್ಡದಾಗೋದಿಲ್ಲ, ಈ ಲೋಕದ ಮಾತುಗಳು ನಮಗೆ ದೊಡ್ಡದಾಗೋದಿಲ್ಲ, ಈ ಲೋಕದ ವಿಚಾರಗಳು ನಮಗೆ ದೊಡ್ಡದಾಗ. ನೋಡ್ರಿ, ಪೇತ್ರನಿಗೆ ಕರ್ತನ ಹೇಳ್ತಾ ಇದ್ದಾರೆ, ಇವರೆಲ್ಲ ಹೋದ್ರು, ನೀವು ಕೂಡ ನನ್ನನ್ನು ಬಿಟ್ಟು ಹೋಗಬೇಕೆಂದಿದ್ದೀರಾ ಅಂತ ಅನ್ಕೊಂಡು ಯೇಸು ಪೇತ್ರನು ಅದರ ಶಿಷ್ಯರ ಬಳಿ ಕೇಳಿದಾಗ ಪೇತ್ರನು ಹೇಳ್ತಾ ಇದ್ದಾನೆ, ನಾವು ನಿನ್ನ ಬಳಿ ಬಂದಿದ್ದೇವೆ, ನಾವು ನಿನ್ನನ್ನು ಹಿಂಬಾಲಿಸ್ತಾ ಇದ್ದೇವೆ. ನಿನ್ನ ವಾಕ್ಯಗಳು ಸತ್ತಂತವರನ್ನ ಎಬ್ಬಿಸ್ತಾ ಇದ್ದೇವೆ, ಕುಂಟರಿಗೆ ಕಾಲು ಕೊಡ್ತಾ ಇದೆ, ಕುರುಡರಿಗೆ ಕಣ್ಣು ಕೊಡ್ತಾ ಇದೆ, ಕೈ ಇಲ್ಲದವರಿಗೆ ಕೈ ಬರ್ತಾ ಇದೆ. ಅಸಾಧಾರಣ ಕಾರ್ಯವನ್ನು ನಾವು ನೋಡ್ತಾ ಇದ್ದೇವೆ. ಆದರೂ ಕೂಡ ಅದನ್ನು ಮಾತ್ರ ನೋಡಿ ನಾವು ನಿನ್ನ ಹಿಂದೆ ಬರ್ತಾ ಇಲ್ಲ. ನಿನ್ನ ಬಾಯಲ್ಲಿ ಬರೆದ ವಾಕ್ಯ ಇದೆಯಲ್ಲ, ಆ ವಾಕ್ಯವನ್ನ ಕೇಳಿದಾಗಲೇ ನಮಗೆ ರೋಮಾಂಚನವಾಗ್ತಾ ಇದೆ. ಹಲ್ಲೆಲೂಯಾ. ಒಬ್ಬ ಜ್ಞಾನಿಯ ಮಾತನ್ನ ಕೇಳಿದ ರೀತಿಯಲ್ಲಿ ರೋಮಾಂಚನ ನಮ್ಮ ಆತ್ಮ ಪ್ರಾಣ ಶರೀರದಲ್ಲಿ ಉಂಟಾಗ್ತದೆ. ಭಕ್ತಿ ಹೋದಂತ ಒಂದು ಗಿಡ ಯಾವ ರೀತಿಯಲ್ಲಿ ಬಾಡಿ ಹೋಗಿರುತ್ತೋ, ಅದಕ್ಕೆ ನೀರು ಬಿದ್ದಾಗ ಆ ಮಧ್ಯಾಹ್ನದ ಬಿಸಿಲಲ್ಲಿ ಕೂಡ ಯಾವ ರೀತಿಯಲ್ಲಿ ಅದು ಚೇತರಿಸಿಕೊಳ್ಳುತ್ತದೋ, ಅದೇ ರೀತಿಯಲ್ಲಿ ಇವತ್ತಿನ ದಿವಸ ನಿನ್ನ ವಾಕ್ಯಗಳು ನಮಗೆ ಜೀವ ಜಲವನ್ನ ಕೊಡ್ತಾ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪೇತ್ರನ ಡಿಪ್ರೆಷನ್ ಏನಾಗಿರಬಹುದು? ಪೇತ್ರನ ಎಲ್ಲ ಆ ಸಮಯದಲ್ಲಿ ಹೋಗಿ ಮೀನು ಹಿಡಿತದೆ. ಬೆಳಿಗ್ಗೆ ಹೋದ್ರೆ ರಾತ್ರಿ ಎಲ್ಲ ಮೀನು ಹಿಡಿಯೋದು, ಸಂಸಾರವನ್ನು ನೋಡ್ಕೊಳ್ಳೋದು, ಇಷ್ಟೇ ಆಯ್ತು ಜೀವ. ಸಂಜೆ ಬಂದಾಗ ಬಲೆ ಎಲ್ಲ ತೊಳೆದಿಡೋದು, ಮತ್ತೆ ರಾತ್ರಿ ಹೋಗ್ಬೇಕು. 3 ಗಂಟೆಗೆ, 2 ಗಂಟೆಗೆ, 1 ಗಂಟೆಗೆ ಹೋಗ್ಬೇಕು ಮೀನು ಹಿಡಿಯೋದಕ್ಕೆ. ನಿದ್ದೆ ಮಾಡ್ತಾ ಇದ್ದ ಇಲ್ಲೋ ಅಂತ ಗೊತ್ತಿಲ್ಲ. ಅದೇ ರೀತಿಯಲ್ಲಿ ಯಹೂದ್ಯ ಧರ್ಮವನ್ನ ಆತನು ಬಹಳ ಕಟ್ಟುನಿಟ್ಟಾಗಿ ಪಾಲಿಸ್ಬೇಕು. ಅದೆಲ್ಲವನ್ನ ಮಾಡಿ ತನ್ನ ಹೊಟ್ಟೆಯನ್ನು ಕೂಡ ತುಂಬಿಸ್ಬೇಕು, ತನ್ನ ಸಂಸಾರವನ್ನು ನಡೆಸಬೇಕು. ನೋಡದೆ ಹೇಳುವಾಗ ಅತ್ತೆ ಕೂಡ ಬಂದು ಎಲ್ಲಿ ಕೂತಿದ್ದಾಳೆ? ತನ್ನ ಮನೆಯಲ್ಲಿ ಕೂತಿದ್ದಾಳೆ. ಅವ್ರನ್ನು ಸಾಕಬೇಕು. ಆಕೆ ಪರಿಸ್ಥಿತಿಯನ್ನು ಜ್ವರದಲ್ಲಿ ಬಿದ್ದಿದ್ದಾಳೆ. ಜ್ವರ ಎಷ್ಟು ದಿನ ಆಗಿ ಕಳೆದಿದೆ. ಇಷ್ಟೆಲ್ಲ ಆದರೂ ಕೂಡ ಪೇತ್ರನ ಹೇಳ್ತಾ ಇದ್ದಾನೆ, ನಮ್ಮನ್ನು ನಡೆಸುವ ದೇವರು, ನಿನ್ನ ಬಾಯಲ್ಲಿ ಬರುವಂತ ಮಾತು ನಮಗೆ ಪ್ರಾಮುಖ್ಯ. ಹಲ್ಲೆಲೂಯಾ. ನಿನ್ನ ಬಾಯಲ್ಲಿ ಬರುವಂತ ಮಾತು ಇದೆಯಲ್ಲ, ಅದು ನಮಗೆ ಬೇಕಾದದ್ದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ಪ್ರಿಯರೇ, ಈ ಲೋಕದಲ್ಲಿ ದುಡಿದು, ಈ ಲೋಕದ ಕೆಲಸಗಳನ್ನ ಮಾಡಿ, ಈ ಲೋಕದ ವಿಚಾರಗಳನ್ನ ನೋಡಿ ನಾವು ಅನೇಕ ಜನ ಡಿಪ್ರೆಸ್ ಆಗಿದ್ದೇವೆ. ಯಾರಿಗೂ ನಾವು ಕೆಲವರಿಗೆ ಡಿಪ್ರೆಸ್ ಆಗಿದ್ದೇವೆ ಎಂದು ಗೊತ್ತಿಲ್ಲ. ಆದ್ರೆ ಇವತ್ತಿನ ದಿವಸ ಒಂದು ಸಾರಿ ಆಲೋಚನೆ ಮಾಡ್ತೀವಿ. ನೋಡ್ರಿ, ಪ್ರಾರ್ಥನೆಗೆ ಬರೋದ್ರಿಂದ ನಮಗೆ ಕುಗ್ಗಿ ಹೋದಂತ ಹೃದಯಗಳು ಚೇತರಿಸಿಕೊಳ್ತಾ ಇದೆ. ಹಲ್ಲೆಲೂಯಾ. ನಮಗೆ ಕೆಲಸ ಮಾಡೋದಕ್ಕೆ ನಾಳೆ ಹುಮ್ಮಸ್ ಬರ್ತಾ ಇದೆ ಅಂದ್ರೆ ದೇವರ ವಾಕ್ಯ ನಮ್ಮಲ್ಲಿ ತುಂಬಿದರಿದ್ದಾರೆ. ಹಲ್ಲೆಲೂಯಾ. ನೋಡ್ರಿ, ಅನೇಕ ಜನರು ಭಾನುವಾರ ದಿವಸ ಬರ್ತಾರೆ, ಎಷ್ಟು ಮುಖ ಅವ್ರದ್ದು ಸೊರಗಿ ಹೋಗಿರುತ್ತೆ, ಕುಗ್ಗಿ ಹೋಗಿರ್ತಾರೆ ಅಂತಂದ್ರೆ
ಅವರಿಗೆ ಮುಂದಿನ ವಾರದ ಚಾರ್ಜ್ ಆಗೋದೇ ಭಾನುವಾರ ದಿವಸ. ಅದೇ ಕರ್ತನು ನಮಗೆ ಎಂತ ಕೃಪೆಯನ್ನು ಕೊಟ್ಟಿದ್ದಾನೆ. ಅನೇಕ ಬಾರಿ ನಾವು ಅಂದುಕೊಳ್ಳುತ್ತೇವೆ ಸಭೆ ಸುತ್ತಲೂ ಮನೆ ಮಾಡಬೇಕು, ಸೇವಕರು ಹೇಳ್ತಾರೆ ಸಭೆ ಸುತ್ತಲೂ ಮನೆ ಮಾಡಬೇಕು, ಹಿರಿಯ ವಿಶ್ವಾಸಗಳಿರ್ತಾರೆ ಸಭೆ ಸುತ್ತಲೂ ಮನೆ ಮಾಡಿದ್ರೆ ಲಾಭ ಏನಂತಂದ್ರೆ ಕರ್ತನು ನಮ್ಮನ್ನ ಕಾಪಾಡಿ ನಡೆಸ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅದಕ್ಕೆ ನೋಡ್ರಿ, ದೇವರ ಪ್ರಸನ್ನತೆ ಸುತ್ತಲೂ ಯಾರಿರ್ತಾರೋ ದೇವರವರನ್ನ ಮಾನಿಸಿ ನಡೆಸುವಂತನಾಗಿದೆ. ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಸಂದೇಶಕ್ಕೆ ಹೋಗೋಣ. ಇವತ್ತು ಸಂದೇಶದ ಕೊನೆಯನ್ನ ನಾವು ಮಾಡ್ತಾ ಇದ್ದೇವೆ. ಹಲ್ಲೆಲೂಯಾ. ನಾಳೆ ದಿವಸದಿಂದ ಇನ್ನು ಹೊಸ ಸಂದೇಶ 3ನೇ ಪಾರ್ಟ್ಗೆ ನಾವು ಹೋಗ್ತಾ ಇದ್ದೀವಿ. ಈ 2nd ಪಾರ್ಟ್ ಅನ್ನ ನಾವು ಮುಗಿಸ್ತಾ ಇದ್ದೇವೆ. ಇಲ್ಲಿ ನಾವು ನಿನ್ನೆ ದಿವಸ ಏನ್ ಕಲ್ತ್ಕೊಂಡ್ವಿ? ದಾಸತ್ವದಲ್ಲಿರುವವರು, ಗುಲಾಮತನದಲ್ಲಿರುವವರ ನಮ್ಮ ಸಭೆಯಲ್ಲಿ ನಾವು ಈ ಒಂದು ದಿನಮಾನದಲ್ಲಿ ಕೂಡ ನಾವು ಯಾವ ಗುಲಾಮತನದಲ್ಲಿದ್ದೇವೆ. ವಿನಾಕಾರಣವಾಗಿ ಆ ಒಂದು ವಿಚಾರ, ಆ ಒಂದು ಇನ್ಸಿಡೆಂಟ್ ಬಂದ ಕೂಡಲೇ ನಾವು ಯಾವ ರೀತಿಯಲ್ಲಿ ಗುಲಾಮರಾಗ್ತೇವೆ, ಆ ಗುಲಾಮತನದಿಂದ ಬಿಡುಗಡೆ ವಿಚಾರವನ್ನ ಕಲ್ತ್ಕೊಂಡು ಇವತ್ತಿನ ದಿವಸ ನಾವು ಕಲಿಯಬೇಕಾದ ವಿಚಾರ 10ನೇ ವಿಚಾರಕ್ಕೆ ಹೋಗೋಣ. ಫಿಲೋಮೆನನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಇರುವಂತಹ 1ನೇ ಅಧ್ಯಾಯ, ಆ ಅಧ್ಯಾಯದಲ್ಲಿ 10ನೇ ವಚನಕ್ಕೆ ಹೋಗೋಣ. ಇಲ್ಲಿ ಪೌಲನು ಯಾರ ಪರವಾಗಿ ಮಾತಾಡ್ತಾ ಇದ್ದಾನೆ? ಒನೇಸಿಮನ ಪರವಾಗಿ ಯಾರ ಜೊತೆ ಮಾತಾಡ್ತಾ ಇದ್ದಾನೆ? ಫಿಲೆಮೋನನ ಪರವಾಗಿ, ಫಿಲೆಮೋನನ ಜೊತೆ ಮಾತಾಡ್ತಾ ಇದ್ದಾನೆ. ಪತ್ರವನ್ನ ಬರೀತಿದ್ದಾನೆ. ಪತ್ರವನ್ನ ಬರೆದ ಆತನ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಈಗ ಒನೇಸಿಮನಲ್ಲಿದ್ದಾನೆ. ಆ ಪತ್ರಿಕೆಯ ಅನುಗುಣವಾಗಿ ಪೌಲನ ಜೊತೆ ಇದ್ದಾನೆ. ಪೌಲನ ಎಲ್ಲಿದ್ದಾನೆ? ಕಾರಾಗೃಹದಲ್ಲಿದ್ದಾನೆ. ಕಾರಾಗೃಹದಲ್ಲಿರುವಂತಹ ಪೌಲನಿಗೆ ಯಾರು ಉಪಚಾರ ಮಾಡ್ತಿದ್ದಾರೆ? ಒನೇಸಿಮನ್ ಮಾಡ್ತಾ ಇದ್ದಾರೆ. ಮೊದಲು ಯಾರು ಒನೇಸಿಮನ್ ಎಲ್ಲಿ ಉಪಚಾರ ಮಾಡ್ತಾ ಇದ್ದ? ಫಿಲೋಮೆನನ ಮನೆಯಲ್ಲಿ ಮಾಡ್ತಾ ಇದ್ದ. ದಾಸತ್ವದಲ್ಲಿದ್ದ, ದಾಸನಾಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಈಗ ಪೌಲನು ಹೇಳ್ತಾ ಇದ್ದಾನೆ, ನಾನು ಸೆರೆಯಲ್ಲಿ ಪಡೆದಿರುವ ನನ್ನ ಮಗನಾದ ಒನೇಸಿಮನ ವಿಷಯದಲ್ಲಿ ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಹಲ್ಲೆಲೂಯಾ. ಒಂದು ರೆಫರಲ್ ಲೆಟರ್, ಒಂದು ರೆಕಮೆಂಡೇಶನ್ ಲೆಟರ್ ಅನ್ನ ಯಾರು ಬರೀತಾ ಇದ್ದಾರೆ? ಪೌಲನು ಫಿಲೋಮೆನನಿಗೆ ಬರೀತಾ ಇದ್ದಾನೆ. ಏನಂತ ಬರೀತಾ ಇದ್ದಾನೆ? ಅವನು ಯಾರಾಗಿದ್ದಾನೆ? ಒನೇಸಿಮನು ನನ್ನ ಮಗನಾಗಿದ್ದಾನೆ. ಹಲ್ಲೆಲೂಯಾ. ನಾನು ಆತ್ಮಿಕವಾಗಿ ಪಡೆದಂತ ಮಗನಾಗಿದ್ದೇನೆ. ಹಲ್ಲೆಲೂಯಾ. ನೋಡ್ರಿ, ಯಾವಾಗಲೂ ಕೂಡ ನಾವು ರಕ್ತ ಸಂಬಂಧದ ಬಗ್ಗೆ ಮಾತಾಡ್ತೇವೆ, ಆದ್ರೆ ನಾನು ಕ್ರಿಸ್ತನಲ್ಲಿ ಬಂದ ನಂತರ ಒಂದನ್ನು ನಾನು ಅರಿತುಕೊಂಡೆ, ರಕ್ತ ಸಂಬಂಧಕ್ಕಿಂತ ಆತ್ಮ ಸಂಬಂಧ ದೊಡ್ಡದು. ಹಲ್ಲೆಲೂಯಾ. ಲೋಕದಲ್ಲಿ ಹೇಳ್ತಾರೆ ರಕ್ತ ಸಂಬಂಧಕ್ಕಿಂತ ದೊಡ್ಡದಿಲ್ಲ ಅಂತ ಹೇಳ್ತಾರೆ, ಆದ್ರೆ ರಕ್ತ ಸಂಬಂಧಕ್ಕಿಂತ ಆತ್ಮ ಸಂಬಂಧ ದೊಡ್ಡದು. ಆದ್ರೆ ಆತ್ಮ ಸಂಬಂಧ ಯಾವಾಗ ದೊಡ್ಡದಾಗುತ್ತೆ ಅಂದ್ರೆ, ನೀನು ರಕ್ತಾಧಾರಿಯಾಗಿ ಇಡೋದಕ್ಕಿಂತ ಆತ್ಮಿಕವಾಗಿ ಯಾವಾಗ ಕನೆಕ್ಟ್ ಆಗ್ತೀಯೋ, ನಿನಗೆ ಆತ್ಮಿಕ ತಂದೆ ತಾಯಿಯ ಬಗ್ಗೆ ನಿನಗೆ ಆ ಒಂದು ಪ್ರೀತಿ ಇರುತ್ತದೆ. ಆ ಆತ್ಮಿಕ ತಂದೆ ತಾಯಿಗೆ ತನ್ನ ಮಕ್ಕಳ ಬಗ್ಗೆ ಪ್ರೀತಿ ಇರುತ್ತದೆ. ಹಲ್ಲೆಲೂಯಾ. ಪ್ರೀತಿಯಿಂದ ಕೂಡಲೇ ಪ್ರೀತಿಯ ಮಾತುಗಳಿರ್ತವೆ, ಅಪ್ರಿಸಿಯೇಷನ್ ಇರುತ್ತೆ, ಗದರಿಕೆ ಇರುತ್ತೆ, ಎಚ್ಚರಿಸೋದಿರುತ್ತೆ, ಅದೇ ರೀತಿಯಲ್ಲಿ ಅವರನ್ನ ಖಂಡಿಸಿ ನಡೆಸೋದು ಇರುತ್ತೆ. ಇದೆಲ್ಲ ಇರುವಾಗಲೂ ಕೂಡ ನಿನ್ನ ಆತ್ಮಿಕ ಕನೆಕ್ಷನ್ ಅನ್ನ, ಸಂಪರ್ಕವನ್ನ, ಸಂಬಂಧವನ್ನ ನೀನು ಗಟ್ಟಿಯಾಗಿ ಉಳಿಸ್ಕೊಳ್ಳೋದಿದೆಯಲ್ಲ, ಅದು ಕ್ರಿಸ್ತ ಜೀವಿತ ಆಗಿದೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾನೆ, ನನಗೆ ಮಗನಾಗಿದೆ. ಒನೇಸಿಮನ್ ಯಾರಾಗಿದ್ದಾನೆ? ನನಗೆ ಮಗನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಮಗೆ ಗೊತ್ತಿಲ್ಲ, ಇನ್ನೂ ಕೂಡ ಕನ್ಫರ್ಮೇಶನ್ ಇಲ್ಲ ಶಾಸ್ತ್ರಿಗಳಿಗೆ. ಕೆಲವರು ಹೇಳ್ತಾರೆ ಪೌಲನ್ ಮದುವೆ ಆಗಿದ್ದ, ಕೆಲವರು ಹೇಳ್ತಾರೆ ಪೌಲನು ಮದುವೆ ಆಗಿಲ್ಲ ಅಂತ ಅನ್ಕೊಂಡು ಹೇಳ್ತಾರೆ. ಆತನು ಮದುವೆ ವಿಚಾರವಾಗಿ ಹೇಳುವಂತ ಸಂದರ್ಭದಲ್ಲಿ ನೀವು ನನ್ನಂತ ಆಗಬೇಕೆಂದು ಹೇಳುವಾಗ ಆ ವಾಕ್ಯವನ್ನು ತಗೊಂಡು ಆತನು ಮದುವೆ ಆಗಿದ್ದ ಅಂತ ಹೇಳ್ತಾರೆ. ಆದ್ರೆ ನೀವು ಈ ರೀತಿಯಲ್ಲಿ ಇರೋದು ಒಳ್ಳೇದಲ್ಲ, ಮದುವೆ ಆಗದಿದ್ರೇನೆ ಒಳ್ಳೇದು ಅಂತ ಹೇಳುವಾಗ ಆ ಒಂದು ಸ್ಟೇಟ್ಮೆಂಟ್ ಅನ್ನು ನೋಡುವಾಗ ಮದುವೆ ಆಗಿಲ್ಲ ಅಂತ ಅನ್ಕೊಂಡು ಕೂಡ ಒಂದು ಪಂಗಡ ಹೇಳುತ್ತೆ. ಆದ್ರೆ ನಮಗೆ ಮದುವೆ ಆಗಿದ್ರು ದೊಡ್ಡ ವಿಷಯ ಅಲ್ಲ. ಇಲ್ಲಿ ರಕ್ತ ಸಂಬಂಧದ ವಿಚಾರವಾಗಿ ನಾವು ಮಾತನಾಡ್ತೇವೆ. ನಾವು ಯಾವುದು ವಿಚಾರ ಮಾತಾಡ್ತಾ ಇದ್ದೇವೆ? ಆತ್ಮ ಸಂಬಂಧದ ವಿಚಾರ ಮಾತಾಡ್ತೇವೆ. ಆತ್ಮ ಸಂಬಂಧದಲ್ಲಿ ಈ ಒನೇಸಿಮನನ್ನ ಪೌಲನು ಏನಂತ ಕರೀತಾ ಇದ್ದಾನೆ? ಈಗ ಮಗನಾಗಿ ಕರೀತಿದ್ದಾನೆ. ಹಾಗಾದ್ರೆ ಫಿಲೆಮೋನನು ಕೂಡ ಮಗನಾಗಿದ್ದಾನೆ ಆತ್ಮ ಸಂಬಂಧದಲ್ಲಿ. ಈಗ ಅವನು ಏನನ್ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ? ಒಡೆದಿರುವ ಸಂಬಂಧವನ್ನ ಸರಿ ಮಾಡೋದಕ್ಕೆ ಪೌಲನು ಮುಂದಾಗಿದ್ದಾನೆ. ಹಲ್ಲೆಲೂಯಾ. ಅವನು ಮೊದಲು ನಿನಗೆ ಅಪ್ರಯೋಜಕನಾಗಿದ್ದನು, ಈಗ ನನಗೂ ಪ್ರಯೋಜಕನಾಗಿದ್ದಾನೆ. ಈಗ ನನಗೆ ಮಾತ್ರ ಅಲ್ಲ, ನನ್ನನ್ನು ಮಾತ್ರ ಪೋಷಣೆಯನ್ನು ಮಾಡ್ತಾ ಇಲ್ಲ, ಒಂದು ವೇಳೆ ನೀನು ಈ ಸ್ಥಾನದಲ್ಲಿ ಇದ್ದಿದ್ರು ಕೂಡ ಅವನು ನಿನಗೆ ಉಪಚಾರವನ್ನ ಮಾಡ್ತಾ ಇದ್ದ. ಅವನು ನನಗೆ ಪ್ರಾಣದಂತಿದ್ದರೂ ಅವನನ್ನು ನಿನ್ನ ಬಳಿಗೆ ಹಿಂದಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಎಷ್ಟು ಒನೇಸಿಮನದ ಪೌಲನು ಹತ್ರ ಆಗಿದ್ದಾನೆ ಅಂತಂದ್ರೆ, ಆತನೇ ಪೌಲನು ಹೇಳ್ತಾ ಇದ್ದಾನೆ, ಅವನು ನನಗೆ ಪ್ರಾಣದಂತಿದ್ದಾನೆ. ಎಲ್ಲಾ ಸಮಯದಲ್ಲಿ ನಾನು ಅವನ ಒಂದು ಒಳಿತಿಗಾಗಿ ಆಲೋಚನೆ ಮಾಡ್ತೇನೆ.
ಏನಾಗಿದ್ದಾನೆ, ಊಟ ಮಾಡಿದಾನೆ ಇಲ್ವೋ, ನನಗೆಷ್ಟು ಇಲ್ಲೆಲ್ಲ ಉಪಚಾರ ಮಾಡಿದ, ಮನೆಗೆ ಹೋಗಿ ಅವನು ಊಟ ಮಾಡಿದಾನೆ ಇಲ್ಲ, ಯಾಕಂತಂದ್ರೆ ಗುಲಾಮನಾಗಿ ಜೀವಿಸ್ತಾ ಇದ್ದವ. ಗುಲೇಸಿಯಲ್ಲಿ ಪಿಲೋಮನನ ಕೆಳಗಡೆ ಗುಲಾಮನಾಗಿ ಜೀವಿಸ್ತಾ ಇದ್ದವನು. ಯಾವಾಗ ಗುಲಾಮರು ಆಲೋಚನೆ ಮಾಡ್ತಾರೆ, ಬೆಂದು ಕೊಳ್ಳೆ ಅಕ್ಕಿ ಬೆಂದು ಕೊಳ್ಳೆ ಅಗಳನ್ನ ಬೇಯ್ದಿದ್ಯಾ ಅಂತ ನೋಡಪ್ಪ ಅಂತ ಅವ್ರಿಗೆ ಕೊಡ್ತಾರ? ಯಾವಾಗ ಕೊಡ್ತಾರೆ ಊಟ? ಉಳಿದಿದ್ದು ಪಳೆದಿದ್ದು ಯಾವ್ದು ಏನೇ ಇದ್ರು ಕೂಡ ಅವ್ರಿಗೆ ಆ ಗುಲಾಮರಿಗೆ ಕೊಡ್ತಾರೆ. ಆದ್ರೆ ಪೌಲನ ಆಲೋಚನೆ ಮಾಡ್ತಾ ಇದ್ದಾನೆ, ನಾನು ಕಾರಾಗೃಹದಲ್ಲಿದ್ದೇನೆ, ನನಗೆ ಉಪಚಾರ ಮಾಡ್ತಾನೆ, ನನಗೇನ ತಂದು ಕೊಡ್ತಾ ಇದ್ದಾನೆ, ಆದ್ರೆ ಈ ಒನೇಸಿಮನ ಊಟ ಮಾಡಿದ್ದಾನೆ ಇಲ್ವೋ? ಆ ರೀತಿಯ ಒಂದು ಕನೆಕ್ಷನ್ ಯಾರಿಗಾಗಿದೆ? ಪೌಲನಿಗೂ ಒನೇಸಿಮನಿಗೂ ಉಂಟಾಗಿದೆ. ಅವನ ವಿಚಾರವಾಗಿ ಯಾರಿಗೆ ಹೇಳ್ತಾ ಇದ್ದಾರೆ? ಫಿಲಮನಿಗೆ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ನಾನು ಸುವಾರ್ತೆಯ ನಿಮಿತ್ತ ಸೆರೆಯಲ್ಲಿರಲಾಗಿ ನಿನಗೆ ಬದಲಾಗಿ ಅವನು ನನಗೆ ಉಪಚಾರ ಮಾಡುವಂತೆ ಅವನನ್ನು ನನ್ನ ಬಳಿಯಲ್ಲೇ ಇಟ್ಟುಕೊಳ್ಳಬೇಕೆಂದು ಯೋಚಿಸಿದ್ದೇನೆ. ಅವನು ನನ್ನ ಜೊತೆನೇ ಇರ್ಲಿ ಅಂತ ಅನ್ಕೊಂಡು ನಾನು ಬಯಸಿದೆ. ಯಾಕೆಂತಂದ್ರೆ ಈ ಸುವಾರ್ತೆಯ ನಿಮಿತ್ತವಾಗಿ ಕಾರಾಗೃಹದಲ್ಲಿ ಯಾರಿಗೆ ಈ ಉಪಯೋಗ ಇತ್ತು? ಪೌಲನಿಗಿತ್ತು. ಪೌಲನಿಗಿದ್ರು ಕೂಡ ಪೌಲನ ಏನ್ ಮಾಡ್ತಾ ಇದ್ದಾನೆ? ಈಗ ಅವನನ್ನು ನಾನು ನಿನ್ನ ಬಳಿ ಕಳಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ನಿನ್ನ ಮತ್ತು ಅವನ ಸಂಬಂಧ ಒಂದು ರೀತಿಯಲ್ಲಿ ಒಡೆದು ಹೋಗಿದೆ. ಆ ಒಡೆದು ಹೋದಂತ ಸಂಬಂಧವನ್ನ ಸರಿ ಮಾಡೋದಕ್ಕೋಸ್ಕರವಾಗಿ ಈ ಪತ್ರಿಕೆ ನಿನ್ನ ಹೃದಯದಲ್ಲಿ ಕಾರ್ಯ ಮಾಡುವುದಾಗಲಿ. ಹಲ್ಲೆಲೂಯಾ. ಆದ್ರೆ ನಿನ್ನ ಉಪಕಾರವು ಬಲಾತ್ಕಾರದಿಂದಾಗದೆ ಮನಪೂರ್ವಕವಾಗಿಯೇ ಇರಬೇಕೆಂದು ಯೋಚಿಸಿ ನಿನ್ನ ಸಮ್ಮತಿ ಇಲ್ಲದೆ ಏನು ಮಾಡುವುದಕ್ಕೂ ನನಗೆ ಇಷ್ಟವಿರಲಿಲ್ಲ. ನಾನು ಹೇಳಿದ್ದೇನೆ, ನಾನು ನಿನಗೆ ಆಜ್ಞಾಪನೆ ಕೊಟ್ಟಿದ್ದೇನೆ, ನೀನ್ ನನ್ನ ಮುಖ ನೋಡಿಕೊಂಡು ಅವನನ್ನ ಇಷ್ಟವಿಲ್ಲದ ಮನಸ್ಸಲ್ಲಿ ನೀನು ಅವನನ್ನು ಸೇರಿಸ್ಕೋಬೇಡ. ಯಾವ ರೀತಿ ಸೇರಿಸ್ಕೋಬೇಕು? ಮನಪೂರ್ವಕವಾಗಿ ಸೇರಿಸ್ಕೋಬೇಕು. ಮನಪೂರ್ವಕವಾಗಿ ಅವನನ್ನ ನಡೆಸಬೇಕು, ಮನಪೂರ್ವಕವಾಗಿ ಅವನನ್ನು ಪೋಷಿಸಬೇಕು, ಮನಪೂರ್ವಕವಾಗಿ ಅವನನ್ನ ನೀನು ಜೊತೆಯಾಗಿ ಕರೆಯಬೇಕು ಅನ್ನೋದನ್ನ ಹೇಳ್ತಾ ಇದ್ದಾನೆ. ಅವನು ಸ್ವಲ್ಪ ಕಾಲ ನಿನ್ನಿಂದ ಅಗಲಿಸಲ್ಪಟ್ಟದ್ದು ನಿರಂತರವು ನಿನ್ನವನಾಗಬೇಕೆಂದೋಸ್ಕರವೋ ಏನೋ. ಹಲ್ಲೆಲೂಯಾ. ಇದು ಯಾವ ರೀತಿಯಲ್ಲಿ? ಸ್ವಲ್ಪ ಕಾಲ ನಿನ್ನಿಂದ ಅವನು ದೂರ ಇಲ್ಲಿ ಓಡ್ ಬಂದಿದ್ದು ನಿನ್ನ ಜೊತೆ ಯುಗಂತರವರೆಗೂ ಅಥವಾ ಎಲ್ಲಿಯ ತನಕ ಇರ್ತಾನೋ ಅಲ್ಲಿಯ ತನಕ ನಿನ್ನ ಜೊತೆ ಇರೋದಕ್ಕೋಸ್ಕರವೇ ಏನು? ಯಾಕೆಂತಂದ್ರೆ ಒಂದು ವೇಳೆ ಒನೇಸಿಮನು ಅಲ್ಲಿ ಇದ್ದು ಪಿಲೋಮನಿಗೆ ಏನಾದ್ರೂ ಸ್ಪಷ್ಟನೆ ಕೊಡ್ತಾ ಇದ್ರು ಕೂಡ ಅಲ್ಲಿ ಅವನಿಗೆ ಸರಿ ಹೋಗೋದಕ್ಕೆ ಅವನಿಗೂ ಆಗ್ತಾ ಇರಲಿಲ್ಲ. ಅವನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪ ಪಡೋದಕ್ಕೂ ಅವಕಾಶ ಇರ್ತಾ ಇರಲಿಲ್ಲ. ಯಾಕಂದ್ರೆ ಪಶ್ಚಾತ್ತಾಪದ ವಿಚಾರವಾಗಿ ಅವನಿಗೆ ಹೇಳೋರು ಯಾರಾದ್ರೂ ಬೇಕಲ್ಲ, ಮಾನಸಾಂತರದ ವಿಚಾರವಾಗಿ ಅವನಿಗೆ ಹೇಳೋರು ಯಾರಾದ್ರೂ ಬೇಕಲ್ಲ, ನೀನು ಸರಿ ಹೋಗಬೇಕು ಅಂತ ಅನ್ಕೊಂಡು ಹೇಳೋರಾದ್ರೂ ಯಾರು ಬೇಕಲ್ಲ. ಅದೇ ರೀತಿ ಹೇಳೋನು ಆ ಒಂದು ಕೆಲಸವನ್ನ ಪಶ್ಚಾತ್ತಾಪ ಪಟ್ಟವನು, ಮಾನಸಾಂತರ ಹೊಂದಿದವನು, ದೇವರ ಕಡೆ ತಿರುಗಿಯವನು ಅವನು ಬೇಕಲ್ಲ. ಅದು ಯಾರಾಗಿದ್ದಾನೆ? ಪೌಲನೆಂದು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪೌಲನ್ ಏನ್ ಮಾಡ್ತಾನೆ? ನೀನು ನನ್ನನ್ನು ನೋಡಿ ನೀನು ಬದಲಾವಣೆ. ನಾನು ಒಂದು ದಿವಸ ಕ್ರಿಸ್ತ ವಿರೋಧಿಯಾಗಿ ಜೀವಿಸಿದವನು, ಕ್ರಿಸ್ತನ ವಿರುದ್ಧವಾಗಿ ಕ್ರಿಸ್ತನ ಜನರಿಗೆ ಕತ್ತಿ ಎತ್ತಿಕೊಂಡು ಕುದುರೆಯಲ್ಲಿ ಓಡಾಡಿದವನು. ಆದ್ರೆ ಇವತ್ತಿನ ದಿವಸ ಕ್ರಿಸ್ತನ ಸುವಾರ್ತೆಯ ನಿಮಿತ್ತವಾಗಿ ನಾನು ಕಾರಾಗೃಹದಲ್ಲಿ ಇದ್ದೇನೆ ಎನ್ನುವುದಾದರೆ ನನ್ನಲ್ಲಿ ಉಂಟಾದ ಒಂದು ಮಾನಸಾಂತರದ ನಿಮಿತ್ತವಾಗಿ ನಿನ್ನಲ್ಲಿ ಕೂಡ ಅದೇ ಕಾರ್ಯ ನಡೆಯಬೇಕೆಂದು ಆತನು ಒನೇಸಿಮನಿಗೆ ಹೇಳುತ್ತಾ, ನಿನ್ನಿಂದ ಪಿಲೋಮನನೇ ಅವನು ಅಗಲಿಸಲ್ಪಟ್ಟದ್ದು ಎಲ್ಲಿ ಬಂದು ಸೇರಿದಾನೆ ಗೊತ್ತಾ? ಅವನು ಬೇರೆ ಎಲ್ಲೂ ಹೋಗಿಲ್ಲ. ಅವನು ಮನೆ ಕಟ್ಟಿಕೊಂಡು ಸಂಸಾರ ಮಾಡಿಕೊಂಡು ದೊಡ್ಡ ದೊಡ್ಡ ಕಾರ್ಯವನ್ನು ಮಾಡಿಕೊಂಡು ಕರೀತಾ ಅಥವಾ ಹಣದ ವ್ಯವಹಾರಗಳನ್ನ ಮಾಡಿಕೊಂಡು ಮೋಸ ಮಾಡಿಕೊಂಡು ಜೀವಿಸ್ತಾ ಇಲ್ಲ. ಎಲ್ಲಿ ಬಂದಿದ್ದಾನೆ? ದೇವರವನನ್ನು ನೇರವಾಗಿ ನನ್ನ ಬಳಿಗೆ ತಂದು ಎದ್ದಿದ್ದಾರೆ. ಹಲ್ಲೆಲೂಯಾ. ನಾವು ಅನೇಕ ಜನರನ್ನು ಪ್ರಿಯರೇ ಈ ಲೋಕದಲ್ಲಿ ಅನ್ಯಾಯಗಳು, ಮೋಸಗಾರರು ಅಥವಾ ಯಾವುದೋ ಬೇರೆ ಪಾಪಗಳನ್ನು ಮಾಡುತ್ತಿದ್ದ ನಮ್ಮನ್ನ ಕರ್ತನು ಇಲ್ಲಿ ಬಂದು ನಿಲ್ಲಿಸಿದ್ದಾನೆ ಎನ್ನುವುದಾದರೆ ಅದು ಕರ್ತನ ಕೃಪೆಯಾಗಿದೆ, ಕರ್ತನ ಯೋಜನೆಯಾಗಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನು ಮೇಲೆ ಅವನು ದಾಸನಾಗದೆ ದಾಸನಿಗಿಂತ ಉತ್ತಮನಾಗಿ ಪ್ರಿಯ ಸಹೋದರನ ಅಂತಾಗಬೇಕು. ಅವನು ನನಗೆ ಬಹಳ ಪ್ರಿಯನಾಗಿರುವಲ್ಲಿ ನಿನಗೆ ಲೋಕ ಸಂಬಂಧದಲ್ಲಿಯೂ ಕರ್ತನ ಸಂಬಂಧದಲ್ಲಿಯೂ ಇನ್ನೂ ಎಷ್ಟೋ ಪ್ರಿಯನಾಗಿರುವನು. ಹಲ್ಲೆಲೂಯಾ. ಒಂದು ರೆಕಮೆಂಡೇಶನ್ ಅನ್ನ ಪೌಲನು ಮಾಡ್ತಾ ಇದ್ದಾನೆ. ಹಾಗಾದರೆ ನೀನು ನನ್ನನ್ನು ಜೊತೆಗಾರನೆಂದು ಎಣಿಸಿದರೆ ನನ್ನನ್ನು ಸೇರಿಸಿಕೊಳ್ಳುವ ಪ್ರಕಾರವೇ ಯಾರನ್ನು ಸೇರಿಸ್ಕೋಬೇಕಂತೆ? ಅವನನ್ನು ಸೇರಿಸಿ. ಆದ್ರೆ ಪಿಲೋಮನಿಗೆ ಕಷ್ಟ ಇದೆ. ಯಾಕಂತಂದ್ರೆ ಒಂದು ಹಣದ ವ್ಯವಹಾರ ನಡೆದಿದೆ, ಒಂದು ಮೋಸ ನಡೆದಿದೆ, ಒಂದು ಸಿಟ್ಟು, ಕೋಪ, ಕ್ರೋಧ ಯಾರ ಒಳಗಡೆ ಇದೆ? ಪಿಲೋಮನ ಹೃದಯದಲ್ಲಿದೆ. ಆದ್ರೆ ಕ್ರಿಸ್ತನ ಸ್ವಭಾವವುಳ್ಳಂತ ಪೌಲನು ಇಲ್ಲಿ ಆ ಪಿಲೋಮನಿಗೆ ಬರೀತಾ ಇದ್ದಾನೆ, ನೀನು ಅವನನ್ನ ಸೇರಿಸ್ಕೋಬೇಕು. ಅವನಿಂದ ನೀನು ಏನಾದರೂ ನಷ್ಟಪಟ್ಟಿದ್ದರೆ ಅಥವಾ ಅವನು ಸಾಲವೇನಾದರೂ ತೀರಿಸಬೇಕಾಗಿದೆ ಅದನ್ನು ಯಾರ ಮೇಲೆ ಹಾಕು? ನನ್ನ ಮೇಲೆ ಹಾಕು, ನನ್ನ ಮೇಲೆ ಹಾಕು.
ಅವನನ್ನು ಕೇಳಕ್ ಹೋಗ್ಬೇಡ, ನನ್ನ ಮೇಲೆ ಹಾಕು. ಅವನ ಜೊತೆ ನೀನು ಪ್ರೀತಿಯಿಂದ ಮಾತನಾಡುವವನಾಗು, ಅವನನ್ನು ಕ್ಷಮಿಸು, ನಾನೇ ಕೊಟ್ಟು ತೀರಿಸುತ್ತೇನೆಂದು ಪೌಲನೆಂಬ ನಾನು ಏನಂತೆ ಸ್ವಂತ ಕೈಯಿಂದ ಬರೆದಿದ್ದೇನೆ. ನಾನು ಯಾರಿಂದಲೂ ಬರ್ಸಿದ್ದಲ್ಲ ಅಥವಾ ಯಾರೋ ಬರ್ದಿದ್ದಲ್ಲ, ಇದನ್ನ ಯಾರು ತಿರುಚಿಲ್ಲ, ನಾನಾಗಿಯೇ ಬರೆದಿದ್ದೇನೆ. ನಿನ್ನ ಆತ್ಮದ ವಿಷಯದಲ್ಲಿ ನೀನೇ ನನ್ನ ಸಾಲದಲ್ಲಿದ್ದಿ ಎಂದು ನಾನು ಬೇರೆ ಹೇಳಬೇಕೆ? ಯಾವ ರೀತಿಯ ಸಾಲದಲ್ಲಿದ್ದಾನೆ? ಆತ್ಮಿಕ ವಿಚಾರದಲ್ಲಿ, ಆತನ ನಡೆಸುವುದರ ವಿಚಾರದಲ್ಲಿ ಯಾರು ಸಾಲದಲ್ಲಿದ್ದಾನೆ? ಫಿಲೆಮೋನನು ಯಾರಿಗೆ ಸಾಲದಲ್ಲಿದ್ದಾನೆ? ಪೌಲನಿಗೆ ಸಾಲದಲ್ಲಿ. ನೆನಪಿಸ್ತಾ ಇದ್ದೇನೆ ನಿನಗೆ ಸ್ವಾರ್ಥ ವಿಚಾರದಲ್ಲಿ, ಕ್ರಿಸ್ತನ ವಿಚಾರದಲ್ಲಿ ನಾನು ಬಲಪಡಿಸಿದ ನಿನ್ನ ನೆನಪುಗಳು ನೆನಪಿದೆಯಾ? ಕಷ್ಟದ ದಿನಗಳಲ್ಲಿ ನೀನು ಹಾದು ಹೋಗುವಾಗ ನಿನ್ನನ್ನು ನಿಂತುಕೊಂಡು ನಾನು ಕೌನ್ಸಿಲಿಂಗ್ ಮಾಡಿದಂತ ದಿನಗಳು ನೆನಪಿದೆಯಾ? ನಿನ್ನ ಒಂದು ಸಂಸಾರದ ಮಧ್ಯದಲ್ಲಿ ಅನೇಕ ತೊಡರುಗಳು, ಬಾಧೆಗಳು, ಕಷ್ಟಗಳು ಬಂದಾಗ, ಸಾಲದ ವಿಚಾರದಲ್ಲಿ ನೀನು ಕಷ್ಟಪಡ್ತಿರುವಾಗ, ನಿನ್ನ ಕುಟುಂಬದ ಒಂದು ವೇದನೆ ವಿಚಾರದಲ್ಲಿ ಕಷ್ಟಪಡ್ತಿರುವಾಗ ನಾನು ಕೌನ್ಸಿಲಿಂಗ್ ಮಾಡಿದ್ದನ್ನ, ಸಮಾಲೋಚನೆ ಮಾಡಿದ್ದನ್ನ ನೆನಪಿದೆಯಾ? ಅದಕ್ಕೋಸ್ಕರವಾಗಿ ನಾನು ಹೇಳುವಾಗ ಈ ಸಮಯದಲ್ಲಿ ಅದನ್ನೆಲ್ಲವನ್ನ ನೆನಪಿಸಿಕೊ. ಅದನ್ನೆಲ್ಲವನ್ನ ನೆನಪಿಸಿಕೊಂಡು ನನ್ನ ಮಾತನ್ನ, ನನ್ನ ಈ ರಿಕ್ವೆಸ್ಟ್ ಅನ್ನ ನೀನು ಕೇಳಬೇಕೆಂದು ಇಲ್ಲಿ ಪೌಲನು ಫಿಲೆಮೋನನಿಗೆ ಹೇಳ್ತಾ ಇದ್ದಾನೆ. ಏನ್ ನಮಗೆ ನೆನಪಿಸಿದೆ ಈ ಕಾರ್ಯ? ಅನೇಕ ಬಾರಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದಲ್ಲ, ಅನೇಕ ಬಾರಿ ಇಕ್ಕಟ್ಟುಗಳು, ಬಿರುಗಾಳಿಗಳು, ಸಮಸ್ಯೆಗಳು, ಅಲೆಗಳು ಬಂದಾಗ ನಾವು ಸೇವಕರ ಮನೆಗೆ ಓಡೋಡ್ ಬರ್ತಾ ಇದ್ವಿ, ಅಥವಾ ಸೇವಕರು ಓಡೋಡ್ ನಿಮ್ಮ ಮನೆಗೆ ಬರ್ತಾ ಇದ್ರು. ಅವ್ರು ಹೇಳಿದಂತ ಅಥವಾ ಹಿರಿಯ ವಿಶ್ವಾಸಿಗಳು ನಿಮ್ಮ ಮನೆಗೆ ಬಂದು ನಿಮ್ಮ ಕೂತ್ಕೊಂಡು ಟೆನ್ಷನ್ ಮಾಡ್ಕೋಬೇಡ್ರಿ, ಏನೂ ಆಗಲ್ಲ, ನಾವು ಪ್ರಾರ್ಥನೆ ಮಾಡೋಣ, ದೇವರೇನಾದ್ರು ದೊಡ್ಡ ಕಾರ್ಯವನ್ನು ಮಾಡ್ತಾರೆ, ಎಲ್ಲದರಿಂದ ಬಿಡುಗಡೆ ಕೊಡ್ತಾರೆ, ಈಗೆಲ್ಲ ಸಮಸ್ಯೆಗಳು ಈ ರೀತಿಯಲ್ಲಿ ಕಾಣ್ತಾ ಇದೆ, ದೇವರೆಲ್ಲದರಿಂದ ಬಿಡುಗಡೆ ಕೊಡ್ತಾರೆ ಅಂತ ಅನ್ಕೊಂಡು ಹೇಳಿದ ಮಾತುಗಳು, ಹೇಳಿದ ಸಂದರ್ಭಗಳು ನಮಗೆ ನೆನಪಿದೆಯಾ ಪ್ರಿಯರೇ? ಹಲ್ಲೆಲೂಯಾ. ನಮಗೆ ನೆನಪಿರುವುದಾದ್ರೆ ನಾವು ಕೃತಜ್ಞತಾಹೀನರಾಗಿ ನಡೆಯೋದಿಲ್ಲ. ಏನೇ ಆದರೂ ಕೂಡ ಒಂದು ಕುಟುಂಬದ ಮಧ್ಯದಲ್ಲಿ ಇರುವಂತ ಸಂದರ್ಭದಲ್ಲಿ ಅನೇಕ ವಿಚಾರಗಳು ಬರ್ತವೆ. 4 ಜನ 5 ಜನ ಇರುವಂತ ಕುಟುಂಬಗಳಲ್ಲಿ ಸಾವಿರಾರು ವಿಚಾರಗಳು ಬರುವಾಗ ಇಷ್ಟೊಂದು ಜನರನ್ನ ನಿಭಾಯಿಸುವಂತ ಮತ್ತು ನಡೆಸುವಂತ ನಿಮ್ಮ ಮಧ್ಯದಲ್ಲಿ ಅನೇಕ ವಿಚಾರಗಳು ಬರ್ತಾ ಇದ್ದಾವೆ. ಆ ಒಂದು ವಿಚಾರಗಳನ್ನೇ ನಾವು ನಮ್ಮಲ್ಲೇ ಸರಿಪಡಿಸಿಕೊಂಡು, ಕ್ಷಮಿಸಿಕೊಂಡು, ಕ್ಷಮೆ ಕೇಳಿಕೊಂಡು ನಾವು ಯಾವಾಗ ಮುಂದೆ ಹೋಗ್ತೇವೋ ಕ್ರಿಸ್ತನಲ್ಲಿ ನಾವು ಏಕ ಕುಟುಂಬವಾಗಿ ಕಟ್ಟಲ್ಪಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಸಭೆಯ ಶಿರಸ್ಸು ಯಾರಾಗಿದ್ದಾನೆ? ಯೇಸುವೇ ಆಗಿದ್ದಾನೆ. ಆತನು ಸಮಾಧಾನಕ್ಕೆ ಕಾರಣ ಹೊರತು ಆತನು ಯಾವುದೇ ಗಲಿಬಿಲಿಗೆ ಕಾರಣನಲ್ಲ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಾ ಇದ್ದಾರೆ ಪೌಲನು, ನಾನೇ ಇದನ್ನು ಹೇಳಬೇಕೆ? ಹೌದು ಸಹೋದರನೇ, ಕರ್ತನಲ್ಲಿ ನಿನ್ನಿಂದ ನನಗೆ ಪ್ರಯೋಜನವಾಗುವಾಗ ಮಾಡು. ಕ್ರಿಸ್ತನಲ್ಲಿ ನನ್ನ ಹೃದಯವನ್ನು ಸಂತೋಷಪಡುತ್ತೆ. ಯಾವಾಗ ಪೌಲನ ಹೃದಯ ಸಂತೋಷ ಪಡುತ್ತೆ? ಯಾವಾಗ ಫಿಲೋಮನನು ಫೆನೆಸಿಮನನ್ನು ಸ್ವೀಕರಿಸ್ತಾನೋ ಆವಾಗ ಸಂತೋಷ ಪಡುತ್ತೆ. ಹಲ್ಲೆಲೂಯಾ. ನಮ್ಮ ಮಧ್ಯದಲ್ಲಿ ಕೂಡ ಅನೇಕ ಇನ್ನೊಬ್ಬರನ್ನ ಸಿಟ್ಟಿದೆಯಲ್ಲ, ಇನ್ನೊಬ್ಬರ ಬಗ್ಗೆ ಅವರನ್ನ ನೋಡಿದಾಗ ನಮಗೆ ಸಿಟ್ಟು ಬರುತ್ತಲ್ಲ, ಅವರನ್ನ ನೀವು ಸೇರಿಸೋದಾದ್ರೆ, ಅವರನ್ನ ನೀವು ಕ್ಷಮಿಸೋದಾದ್ರೆ, ಯಾರು ಎಷ್ಟೇ ಪಾಪಗಳ ಘೋರವಾದದ್ದು ಮಾಡಲಿ, ಅವರನ್ನ ನೀವು ಕ್ಷಮಿಸೋದಾದ್ರೆ, ಅವರನ್ನ ನೀವು ಮತ್ತೆ ತಿರುಗಿ ನಿಮ್ಮ ಜೊತೆ ಸೇರಿಸಿಕೊಳ್ಳೋದಾದ್ರೆ ಕರ್ತನ ಹೇಳ್ತಾ ಇದ್ದಾನೆ, ನನಗೆ ಸಂತೋಷವಾಗ್ತದೆ. ಹಲ್ಲೆಲೂಯಾ. ನನ್ನ ಹೃದಯ ಸಂತೋಷವಾಗ್ತದೆ ಅನ್ನೋದನ್ನ ಕರ್ತನ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಆ ಕಠಿಣವಾದ ವ್ಯಕ್ತಿಯನ್ನು, ನಮ್ಮ ಹೃದಯದಲ್ಲಿ ಅವರ ಬಗ್ಗೆ ಇರುವಂತಹ ನೋವು, ವೇದನೆ, ಆ ಒಂದು ಕಹಿಭಾವನೆಯನ್ನ ಕರ್ತನ ಸನ್ನಿಧಿ ಕಿತ್ತು ಬೇರೆ ತೆಗೆದು ಹಾಕೋದಾದ್ರೆ, ಕರ್ತನು ಯಾವ ಆಶೀರ್ವಾದ ನಿನಗೆ ತಡೆಯಾಗಿದೆಯೋ, ಅಡ್ಡಿಯಾಗಿದೆಯೋ ಅದನ್ನ ಕರ್ತನು ಬಾಗಿಲನ್ನ ತೆರೆಯಲು ಶಕ್ತನಾಗಿದ್ದಾನೆ. ವಿತೌಟ್ ಎನಿ ಕಂಡೀಷನ್. ಅವರು ಹಿಂಗಿದ್ರೆ, ಹಿಂಗ್ ಮಾಡಿದ್ರೆ ಮಾತ್ರ ನಾನು ಅವರನ್ನ ಪ್ರೀತಿಸೋದು ಅಂತ ಅನ್ಕೊಂಡು, ವಿತೌಟ್ ಎನಿ ಕಂಡೀಷನ್ ನಾನು ಪ್ರೀತಿಸ್ತೇನೆ, ನಾನು ಅವರನ್ನು ಕ್ಷಮಿಸ್ತೇನೆ, ನಾನು ಮತ್ತೆ ಅವರಿಗೆ ದಯ ತೋರಿಸ್ತೇನೆ. ನಾವು ಯಾವಾಗ ನಿಲ್ಲುತ್ತೇವೋ ಕರ್ತನು ದೊಡ್ಡ ಕಾರ್ಯವನ್ನು ಮಾಡುವ ಆತನಾಗಿದ್ದಾನೆ. ನನ್ನ ಮಾತನ್ನು ಕೇಳುವಿ ಎಂಬ ಭರವಸೆಯುಳ್ಳವನಾಗಿ ಈ ಪತ್ರಿಕೆಯನ್ನು ನಿನಗೆ ಬರೆದಿದ್ದೇನೆ. ನಾನು ಹೇಳುವುದಕ್ಕಿಂತಲೂ ಹೆಚ್ಚಾಗಿ ಮಾಡುವಿ ಎಂದು ನನಗೆ ಗೊತ್ತಿತ್ತು. ಫಿಲೋಮನನ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಪೌಲನು ಹೇಳ್ತಾ ಇದ್ದಾನೆ. ಇಲ್ಲಿ ಪೌಲನು ಒಂದು ಸ್ಥಾನದಲ್ಲಿ ನಿಂತಿದ್ದಾನೆ, ಫಿಲೋಮನನು ಒಂದು ಸ್ಥಾನದಲ್ಲಿ ನಿಂತಿದ್ದಾನೆ, ಒನೆಸಿಮನು ಒಂದು ಸ್ಥಾನದಲ್ಲಿ ನಿಂತಿದ್ದಾನೆ. ಒನೆಸಿಮನು ತಪ್ಪು ಮಾಡಿದಂತ ಒಂದು ಸ್ಥಾನದಲ್ಲಿ ನಿಂತಿದ್ದಾನೆ. ಫಿಲೋಮನನು ಯಾರಿಗೆ ಅನ್ಯಾಯ ಆಗಿದೆಯೋ ಅವರ ಸ್ಥಾನದಲ್ಲಿ ನಿಂತಿದ್ದಾನೆ. ಮಧ್ಯದಲ್ಲಿ ಯಾರು ಬರ್ತಾ ಇದ್ದಾನೆ? ಪೌಲನು ಬರ್ತಾ ಇದ್ದಾನೆ. ಈ ಕ್ಯಾರೆಕ್ಟರ್ನ ಈಗ ನಾವು ಕಂಪ್ಯಾರಿಸನ್ ಮಾಡೋಣ. ಈ ಒನೆಸಿಮನು ಯಾರ ಸ್ಥಾನದಲ್ಲಿದ್ದಾನೆ? ಪಾಪ ಮಾಡಿದವನ ಸ್ಥಾನದಲ್ಲಿದ್ದಾನೆ, ಅಪರಾಧಿಯ ಸ್ಥಾನದಲ್ಲಿದ್ದಾನೆ. ಈ ಫಿಲೋಮನನು ಯಾರಾಗಿದ್ದಾನೆ? ಇವನು ಯಜಮಾನನ ಸ್ಥಾನದಲ್ಲಿದ್ದಾನೆ.
ಯಜಮಾನನ ಸ್ಥಾನದಲ್ಲಿದ್ದಾನೆ. ಮಧ್ಯದಲ್ಲಿರೋ ಪೌಲನು ಯಾವ ಸ್ಥಾನದಲ್ಲಿದ್ದಾನೆ? ಯೇಸು ಕ್ರಿಸ್ತನ ಸ್ಥಾನದಲ್ಲಿದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ಫಿಲೆಮೋನನ ಗ್ರಂಥವನ್ನ, ಕ್ಲೇಯನ ಪತ್ರಿಕೆಯನ್ನು ಧ್ಯಾನ ಮಾಡಿದ ಪ್ರತಿಯೊಬ್ಬರು ಕೂಡ ನಮ್ಮ ಮತ್ತು ತಂದೆಯಾದ ದೇವರ ಸ್ಥಾನದಲ್ಲಿ ಫಿಲೆಮೋನನಿದ್ದಾನೆ. ಫಿಯೋರಸೀಮನ ಸ್ಥಾನದಲ್ಲಿ ಯಾರಿದ್ದೆವು? ನಾವೆಲ್ಲರೂ ಇದ್ದೆವು. ನಮ್ಮ ಮಧ್ಯದಲ್ಲಿ ಮಧ್ಯಸ್ಥಕನಾಗಿ ಬಂದ ಆತನು ಯಾರಾಗಿದ್ದಾನೆ? ಆತನು ಯೇಸು ಕ್ರಿಸ್ತನಾಗಿದ್ದಾರೆ. ಹಲ್ಲೆಲೂಯಾ. ಒಂದು ವೇಳೆ ಆ ಮಧ್ಯಸ್ಥಕನು ಇಳಿದು ಬಾರದೆ ಹೋಗಿದ್ದರೆ ನಾವು ಪ್ರಿಯರೇ ಅಪರಾಧಿ ಸ್ಥಾನದಲ್ಲಿ ನಾವು ನಿಲ್ಲಬೇಕಾಗಿತ್ತು. ನಾವು ಕಷ್ಟದಲ್ಲಿ ಸಿಲುಕಬೇಕಾಗಿತ್ತು, ರೋಗದಲ್ಲಿ ಬದುಕಬೇಕಾಗಿತ್ತು, ನಾವು ಮಣ್ಣಾಗಿ ಹೋಗಬೇಕಿದ್ದಾದ್ರೆ ಕರ್ತನು ಆ ಒಂದು ಕಾರ್ಯವನ್ನು ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕೆ ಬಿಡಲಿಲ್ಲ. ಅದನ್ನ ಹೇಳ್ತಾರೆ, ನಾನೊಬ್ಬನೇ ಮಧ್ಯಸ್ಥಕನಾಗಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಳೆದ ವಾರ ನಾವು ಕಲ್ತ್ವಿ, ದೇವರು ಯಥಾರ್ಥರಾಗಿರುವವರನ್ನ ಕಾಪಾಡ್ತಾನೆ. ಆದ್ರೆ ಯಥಾರ್ಥರಾಗಿರುವವನು ನಾನು ಇನ್ನೋಸೆಂಟ್, ನನ್ನ ಪಾಪ ಹೆಂಗೋ ಮಾಡದೆ ಅಂತ ಅನ್ಕೊಂಡು ಸುಮ್ಮನಿದ್ರೆ ಆಗೋದಿಲ್ಲ. ಅವನೇನ್ ಮಾಡ್ಬೇಕು? ಅವನ ಕರ್ತನ ಸನ್ನಿಧಾನದ ಪಶ್ಚಾತ್ತಾಪ ಮಾಡಬೇಕು. ಹೌದಲ್ಲಪ್ಪ, ನೀನು ಇನ್ನೋಸೆಂಟ್ ಆಗಿದ್ದ ಈ ಕೃತ್ಯ ನಡೀತಲ್ಲ, ಈ ಒಂದು ಮುಗ್ಧತೆಯಿಂದ ನೀನು ಈ ಕೃತ್ಯವನ್ನ ಮಾಡದಲ್ಲ. ಆದ್ರೆ ಮುಗ್ಧತೆಯಿಂದ ಮಾಡಿದಂತ ನೀನು ಮಾಡಿದ್ದು ಸರಿಯಂದಲ್ಲ, ಅಥವಾ ನಿನ್ನ ಒಂದು ಜ್ಞಾನ ಅಥವಾ ನಿನ್ನ ಒಂದು ಪ್ರೆಸೆನ್ಸ್ ಇಲ್ಲದೆ ಅದು ನಡೀತಂದ ಅಲ್ಲ. ಆದ್ರೆ ನೀನು ಭಾಗಿಯಾಗಿದೆಯಲ್ಲ, ತಪ್ಪಲ್ಲಿ ಭಾಗಿಯಾಗಿದೆಯಲ್ಲ. ಈಗ ನಿನ್ನಿಂದ ದೇವರು ನಿರೀಕ್ಷೆ ಮಾಡ್ತಿರೋದೇನು ಗೊತ್ತಾ? ಒಂದು ಪಶ್ಚಾತ್ತಾಪ, ಒಂದು ಮಾನಸಾಂತರ. ಯಾಕಂದ್ರೆ ಕರ್ತನ ಬಿಡುಗಡೆ ಕೊಡಲು ಶಕ್ತನಾಗಿದ್ದಾನೆ. ಕರ್ತನ ಬಿಡುಗಡೆ ಕೊಡಲು ಶಕ್ತನ ಕ್ಷಮಿಸುವಂತ ಪಾಠ ಫಿಲೋಮನನ್ನು ಮಾಡಬೇಕು. ಕ್ಷಮೆ ಕೇಳುವಂತ ಪಾಠವನ್ನು ಯಾರು ಮಾಡಬೇಕು? ಒನೆಸಿಮನು ಮಾಡಬೇಕು. ಮತ್ತೆ ಮಧ್ಯಸ್ಥಿಕೆಯ ವಿಚಾರವನ್ನು ಯಾರು ಮಾಡಿದನು? ಪೌಲನು ಮಾಡಿದನು ಎಂದು ನಾವು ನೋಡ್ತೀವಿ. ಇವತ್ತಿನ ದಿವಸ ಕರ್ತನು ಕೂಡ ನಮಗೋಸ್ಕರ ಮಧ್ಯಸ್ಥಕನಾಗಿದ್ದಾನೆ. ಹಲ್ಲೆಲೂಯಾ. ವಾಕ್ಯ ಹೇಳುತ್ತದೆ, 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವಂತ ಕ್ರಿಸ್ತ ಯೇಸುವೇ ಆಗಿದ್ದಾನೆ. ಹಲ್ಲೆಲೂಯಾ. ಇವತ್ತಿನ ದಿವಸ ಪ್ರಿಯರೇ, ಮಧ್ಯಸ್ಥಕನಾಗಿ ನಮಗೊಬ್ಬನಿದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಮುಗ್ಧರಾಗಿ ಇವತ್ತಿನ ದಿವಸ ಅನೇಕ ಪಾಪಗಳನ್ನು ಮಾಡಿರಬಹುದು. ಅಲ್ಲಿಗೆ ನಿಂತು ಬೇದರೆ ಸರಿಯಾಗಲ್ಲ. ಇವತ್ತಿನ ದಿವಸ ನಾವು ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಜೀವನದಲ್ಲಿ ಪಾಪಗಳು ನಡೆದಿರಬಹುದು, ದೋಷಗಳು ನಡೆದಿರಬಹುದು, ಅನೇಕ ದುಷ್ಕೃತ್ಯಗಳು ನಡೆಯದಿರಬಹುದು. ಆದರೆ ಕರ್ತನು ನಿನ್ನಿಂದ ನಿರೀಕ್ಷೆ ಮಾಡುತ್ತಿರುವುದು ಈ 2ನೇ ಹಂತದ ಈ ಉಪವಾಸ ಪ್ರಾರ್ಥನೆಯಲ್ಲಿ ನೀನು ಕ್ಷಮೆಯನ್ನು ಯಾಚಿಸಿ ನಿನ್ನ ಪಾಪ ಶಾಪದ ಹೊರೆಯಿಂದ ನೀನು ಬಿಡುಗಡೆಯಾಗುವ. ಹಲ್ಲೆಲೂಯಾ. ನಾವು ಒಳ್ಳೆ ಸಮಾರ್ಯನ ವಿಚಾರವಾಗಿ ನಾವು ಕೇಳಿದೀವಲ್ಲ, ಒಳ್ಳೆ ಸಮಾರ್ಯನ ವಿಚಾರ ಕೇಳಿದೀವಿ. ಅಲ್ಲಿ ಒಬ್ಬ ಯಹೂದಿ ಘಟ್ಟ ಹಿಡಿದು ಕೆಳಗಡೆ ಬರುವಾಗ ಅವನ ಮೇಲೆ ಕಳ್ಳರು ಬೀಳ್ತಾರೆ. ಬಿದ್ದು ಅವನಿಗೆ ಗಾಯ ಆಗುತ್ತೆ. ಅವನ ವಸ್ತುನೆಲ್ಲ ದೋಚ್ಕೊಂಡು ಹೋಗ್ತಾರೆ. ಅಲ್ಲಿ ನೋಡೋಣ, ಅದರ ಓದೋಣ. ನೀತಿವಂತನನ್ನು ತೋರಿಸಿಕೊಳ್ಳದೆ ಅಪೇಕ್ಷಿಸಿ ನನ್ನ ನೆರೆಯವನು ಯಾರು ಎಂದು ಆ ಧರ್ಮೋಪದೇಶ ಕೇಳ್ತಾನೆ. ಪ್ರತಿಯೊಬ್ಬ ಒಬ್ಬ ಯೆರೂಸಲೇಮಿನಿಂದ ಘಟ್ಟ ಹಿಡಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದ. ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿಬಿಟ್ಟು ಹೋದನು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರಿಯಾಗಿ ಹೋದ. ಯಾಜಕನು ಎಲ್ಲಾ ಧರ್ಮೋಪದೇಶವನ್ನ ಗೊತ್ತಿದ್ದವನು, ಎಲ್ಲಿ ಯಾವ ರೀತಿಯಲ್ಲಿ ಈ ರೀತಿಯ ವ್ಯಕ್ತಿ ಸಿಕ್ಕಿದ್ರೆ ಏನು ಮಾಡಬೇಕು ಅಂದ್ರೆ ಧರ್ಮೋಪದೇಶ ಹೊಂದಿದವನು, ಅವನು ವಾರಿಯಾಗಿ ಹೋದ. ಲೇವಿಯನು ಅದನ್ನು ನೋಡಿ ವಾರಿಯಾಗಿ ಹೋಗ್ತಾನೆ. ಆದ್ರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವರಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೇನು ನಿನಗೆ ತೋರುತ್ತದೆ ಎಂದು ಹೇಳುವೆ ಎಂದು ಹೇಳಿದಕ್ಕೆ ಧರ್ಮೋಪದೇಶಕನು ಏನಂತ ಇದ್ದಾನೆ? ಅವನಿಗೆ ದಯೆ ತೋರಿಸಿದವನೇ ಅಂದನು. ಹಲ್ಲೆಲೂಯಾ.
ಇವತ್ತಿನ ದಿವಸ ನಮಗೆ ದಯ ತೋರಿಸಿದವರು ಯಾವ ಒಳ್ಳೆ ಸಮಾರ್ಯನು ಯಾರಾಗಿದ್ದಾನೆ ಪ್ರಿಯರೇ, ಹಲ್ಲೆಲೂಯಾ. ನಮ್ಮ ಯೇಸು ಕ್ರಿಸ್ತನ ಆ ಒಳ್ಳೆ ಸಮಾರ್ಯನಾಗಿದ್ದಾನೆ, ಹಲ್ಲೆಲೂಯಾ. ಇವತ್ತಿನ ದಿವಸ ನಾವು ಕರ್ತನ ಕಡೆ ತಿರುಗುವಂತ ದಿನ ಆಗಲಿ ಪ್ರಿಯರೇ, ಹಲ್ಲೆಲೂಯಾ. ಈ ಉಪವಾಸ ಪ್ರಾರ್ಥನೆ ನಮ್ಮನ್ನ ಕರ್ತನ ಹತ್ತಿರ ತೆಗೆದುಕೊಂಡು ಹೋಗುವುದಾಗಲಿ. ನಾವು ಪೆಟ್ಟು ತಿಂದಂತ ವ್ಯಕ್ತಿಗಳಾಗಿದೆವು, ಆದರೆ ನಮ್ಮ ಕರ್ತನು ವಾರೆಯಾಗಿ ನಮ್ಮನ್ನ ಬಿಟ್ಟು ಹೋಗಲಿಲ್ಲ. ಆತನ ಪ್ರೆಸ್ಟಿಜನ್ನ, ಸ್ಥಾನಮಾನವನ್ನ, ಆತನ ಐಶ್ವರ್ಯವನ್ನ, ಆತನ ಸಿಂಹಾಸನವನ್ನ ನೋಡಿ ಆತನು ಕುಳಿತಿಲ್ಲ. ಆತನು ನಮ್ಮ ಬಳಿಗೆ ಬಂದು ನಮ್ಮನ್ನ ಪೋಷಿಸಿ ನಮ್ಮನ್ನ ಬಿಡುಗಡೆ ಕೊಟ್ಟು, ನಮಗೆ ರೋಗದಿಂದ ಬಿಡುಗಡೆ, ಮಾಟದಿಂದ ಬಿಡುಗಡೆ ಕೊಟ್ಟು, ಈ ಎಲ್ಲಾ ಕಾರ್ಯವನ್ನ ಮಾಡಿದಂತ ದೇವರ ಕಡೆಗೆ ತಿರುಗುವಂತ ದಿನ ಇದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಎರಡನೇ ಹಂತದ ಉಪವಾಸ ಪ್ರಾರ್ಥನೆ ಪ್ರಿಯರೇ, ಈ ಎರಡನೇ ಸೆಕೆಂಡ್ ವೀಕ್ ಅಲ್ಲಿ ಕರ್ತರು ನಮಗೆ ಹೇಳುತ್ತಿರುವುದು, ನಿನ್ನಿಂದ ಹೌದಪ್ಪ ತಪ್ಪುಗಳು ನಡೆದಿದೆ, ಆದ್ರೆ ತಪ್ಪುಗಳು ನಡೆದ್ರೆ ನೀನು ಹಾಗೆ ಕೂತ್ಕೊಳ್ಳೋದಕ್ಕೆ ದೇವರು ನಿನ್ನಲ್ಲಿ ಹೇಳ್ತಾ ಇಲ್ಲ. ದೇವರ ಕಡೆ ತಿರುಗುವುದಕ್ಕೋಸ್ಕರವಾಗಿ ಕರ್ತನು ಕರೆ ಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ನಮ್ಮನ್ನ ಪೋಷಿಸುವಂತ, ಮೇಲೆತ್ತುವಂತ ಒಳ್ಳೆ ಸಮಾರ್ಯನೊಬ್ಬರಿದ್ದಾನೆ. ಆ ಸಮಾರ್ಯನ ಬೇರೆ ಯಾರು ಇಲ್ಲ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ನಮಗೋಸ್ಕರ ತಂದೆಯ ಮತ್ತು ನಮ್ಮ ಮಧ್ಯದಲ್ಲಿ ಮಧ್ಯಸ್ಥನಾಗಿ ಕರ್ತನ ತಂದೆಯ ಕೋಪವು, ತಂದೆಯಾದ ದೇವರ ಕೋಪವು ನಮ್ಮನ್ನು ಮುಟ್ಟದಂತೆ ಕಾಯುವ ಒಬ್ಬ ಮಧ್ಯಸ್ಥನಿದ್ದಾನೆ. ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಈ ಸಮಯದಲ್ಲಿ ಕರ್ತನ ಸನ್ನಿಧಾನದಲ್ಲಿ ನಾವೆಲ್ಲರೂ ಎದ್ದು ನಿಲ್ಲೋಣ ಪ್ರಿಯರೇ. ಎದ್ದು ನಿಂತು ಕಾಲಗಳನ್ನು ಎದ್ದು ನಮ್ಮ ಹೃದಯದಿಂದ ಒಂದು ಮಾತುಗಳು ಬರಲಿ. ಕರ್ತನೇ, ನಮ್ಮ ಹೃದಯದ ಅಂತರಾಳದಿಂದ ಮಾತುಗಳು ಬರಲಿ. ಕರ್ತನೇ, ನನ್ನಲ್ಲಿ ಮಾನಸಾಂತರವನ್ನು ನಿರೂಪಿಸುವುದಕ್ಕಾಗಿ ಸ್ತೋತ್ರ. ನನ್ನ ಪಾಪಗಳಿಗೋಸ್ಕರ ಕ್ಷಮೆ ಯಾಚಿಸ್ತಾ ಇದ್ದೀನಿ. ನನ್ನ ಪಾಪಗಳಿಗೋಸ್ಕರ ಕ್ಷಮೆ ಯಾಚಿಸ್ತಾ ಇದ್ದೀನಿ. ನನ್ನ ಪಾಪಗಳಿಗೋಸ್ಕರ ಕ್ಷಮೆ ಯಾಚಿಸ್ತಾ ಇದ್ದೀನಿ. ನನ್ನನ್ನ ಕ್ಷಮಿಸು ಯೇಸುವೇ. ಬಿಡುಗಡೆಯನ್ನು ಕೊಡು. ಪಾಪದ ನಿಮಿತ್ತವಾಗಿ ಕರ್ತನೇ, ನನ್ನ ಮತ್ತು ನಿನ್ನ ಮಧ್ಯದಲ್ಲಿ ಎಲ್ಲ ಅಡ್ಡ ಗೋಡೆಗಳನ್ನು ತೆಗೆದು ಹಾಕು. ಕರ್ತನೇ, ನಿನ್ನ ಮಧ್ಯಸ್ಥನಾದ ಯೇಸು ಕ್ರಿಸ್ತನ ಕೃಪೆ, ಕರ್ತನೇ, ದಯೆಯ ಮುಖಾಂತರವಾಗಿ ನನ್ನನ್ನು ಪಾಪ ಮುಕ್ತನಾಗಿ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ ರಾಜ, ನಿನಗೆ ಮಹಿಮೆ ಸ್ವಾಮಿ. ಕರ್ತನೇ, ಎಲ್ಲ ಪಾಪದ ಕಲೆಗಳು ಬಿಡುಗಡೆಯಾಗ, ಎಲ್ಲ ಪಾಪದ ಕಲೆಗಳು ಬಿಡುಗಡೆಯಾಗ, ಎಲ್ಲ ಪಾಪದ ಕಲೆಗಳು ಬಿಡುಗಡೆಯಾಗಲಿ ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದಿ ಲಾರ್ಡ್. ಪರಿಶುದ್ಧನಾದ ದೇವರೇ, ಈ ಉಪವಾಸ ಪ್ರಾರ್ಥನೆಯಲ್ಲಿ ಕರ್ತನೇ, ನಿನ್ನ ಕೃಪೆಯನ್ನು, ದಯೆಯನ್ನ, ವರವನ್ನ, ಫಲವನ್ನ ಹೊಂದುವುದಕ್ಕೆ ಕರ್ತನೆ ಒಂದು ತಡೆ ಇದೆ. ಅದು ಕರ್ತನೆ ಪಾಪದ ಗೋಡೆಯನ್ನು ನೋಡ್ತೇವೆ. ಇವತ್ತಿನ ದಿವಸ ಆ ಪಾಪದ ಗೋಡೆಯಿಂದ ಸ್ವಾಮಿ ಬಿಡುಗಡೆ ಹೊಂದುವುದಕ್ಕೆ ಸಹಾಯ ಮಾಡು ಕರ್ತನೆ. ನಾವು ಪಶ್ಚಾತ್ತಾಪ ಪಡ್ತಾ ಇದ್ದೇವೆ, ಎಲ್ಲಾ ಪಾಪಗಳನ್ನು ನಿನ್ನ ಕಣ್ಣ ಮುಂದೆ ತರ್ತಾ ಇದ್ದೇವೆ. ನಮ್ಮನ್ನ ಕ್ಷಮಿಸು ಓ ಮಧ್ಯಸ್ಥನೇ, ಓ ಯಾಜಕನೇ, ಕರ್ತನೇ, ರಾಜ, ನಿತ್ಯ ಯಾಜಕನಾದ ಯೇಸುವೇ, ನಮ್ಮನ್ನು ಕ್ಷಮಿಸುವುದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತೇವೆ. ಬಿಡುಗಡೆ ನಾಯಕನೇ, ನಮ್ಮನ್ನು ಕ್ಷಮಿಸು ಕರ್ತನೇ. ನಮ್ಮನ್ನ ಕರುಣೆ ತೋರಿಸುವ ದೇವರೇ, ನಮ್ಮನ್ನ ಕ್ಷಮಿಸು ಕರ್ತನೇ. ನಿನವೇ ಪಟ್ಟಣವಾರು ಸ್ವಾಮಿ ಯಾವ ರೀತಿಯಲ್ಲಿ ನಿನ್ನ ಕಡೆ ತಿರುಗಿದರು, ಆ ಪಟ್ಟಣವನ್ನ ನಾಶ ಮಾಡದೆ ಕರ್ತನೇ, ನಿರೀಕ್ಷೆಯೋ ಅದೇ ರೀತಿಯಲ್ಲಿ ಇವತ್ತಿನ ದಿವಸ ಈ ಉಪವಾಸ ಪ್ರಾರ್ಥನೆ ನಮ್ಮಲ್ಲಿ ಜೀವವನ್ನು ಉಂಟು ಮಾಡುವುದಾಗಲಿ ಕರ್ತನೇ. ಈ ಒಂದು ಉಪವಾಸ ಪ್ರಾರ್ಥನೆ ನಮ್ಮಲ್ಲೊಂದು ಮಾರ್ಪಾಟನ್ನು ತರುವುದಾಗಲಿ. ಈ ಉಪವಾಸ ಪ್ರಾರ್ಥನೆ ನಮ್ಮನ್ನ ಏಕ ಮನಸ್ಸಿನಿಂದ ಕಟ್ಟುವುದಾಗಲಿ ಕರ್ತನೇ. ನೀನು ನಮ್ಮನ್ನ ಐಶ್ವರ್ಯವಂತನೋ ಕರ್ತನೇ, ನೀನು ದೊಡ್ಡ ಒಂದು ಬ್ಯಾಕ್ ಗ್ರೌಂಡ್ ಇಂದ ಬಂದಾತನೋ ಕುಟುಂಬದವನೋ ಅಂದು ನೋಡದೆ ಸ್ವಾಮಿ, ಯಾವ ಸ್ಥಿತಿಯಲ್ಲಿದ್ದೇವೋ ಆ ಸ್ಥಿತಿಯಲ್ಲಿ ನಮ್ಮನ್ನ ಮಾನಿಸಿದೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನ ಮೇಲೆತ್ತಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಕೆಸರಿನಿಂದ ಮೇಲೆತ್ತ ದೇವರ ನಾಮಕ್ಕೆ ಸ್ತೋತ್ರ. ವಿರೋಧವಾಗಿ ಸ್ವಾಮಿ, ಈಗಲೂ ನಮ್ಮ ಹೃದಯದಲ್ಲಿ ಪಶ್ಚಾತ್ತಾಪದ ಭಾವ ಬಾರದೆ, ಮಾನಸಾಂತ್ರದ ಭಾವ ಉಂಟಾಗದೆ ಕರ್ತನೇ, ನಿನ್ನ ಕಡೆ ತಿರುಗುವುದಕ್ಕೆ ಮನಸ್ಸು ಮಾಡದೆ ನಮ್ಮನ್ನ ಆಳುತ್ತಿರುವ ದುರಾತ್ಮವೇ ಯೇಸುವಿನ ನಾಮದಲ್ಲಿ ಆಜ್ಞಾಪಿಸುತ್ತೇನೆ. ಈಗಲೇ ಒಂದೊಂದು ಆತ್ಮ, ಪ್ರಾಣ, ಶರೀರವನ್ನ ಬಿಟ್ಟು ಹೋಗಬೇಕಾದ, ಬಿಟ್ಟು ಹೋಗಬೇಕಾದ, ಬಿಟ್ಟು ಹೋಗಬೇಕಾದ ಬಿಡುಗಡೆ ಕೊಟ್ಟು ತಾನೇ ನಡೆಸಪ್ಪ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಈ ಸಂದೇಶ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಕಾರ್ಯವನ್ನ ಮಾಡಿದೆ ಅನ್ನೋದನ್ನ ಕರ್ತನೇ ನಾವು ನಂಬುತ್ತೇವೆ ಸ್ವಾಮಿ. ಇವತ್ತಿನ ದಿವಸ ಮಾರ್ಪಾಡು ತಂದಿದ್ದಕ್ಕಾಗಿ ಕರ್ತನಾದ ಯೇಸು ಸ್ವಾಮಿ ಪ್ರಾರ್ಥಿಸುವಲ್ಲಿ ಕೊಡ್ತೇನೆ. ಜೀವವುಳ್ಳ ತಂದೆ.